ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಡಾಕ್ಟರ್ ತಾಸು ಶಾಮರಾಯರು ಬರೆದಿರುವ 3 ತಲೆಮಾರು ಎಂಬ ಪುಸ್ತಕವನ್ನು ಓದುತ್ತಿದ್ದೇನೆ. ಪುತ್ರೋತ್ಸವ. ಲಕ್ಷ್ಮೀ ದೇವಮ್ಮ ತನ್ನ 14ನೇ ವಯಸ್ಸಿನಲ್ಲಿ ಗಂಡನ ಮನೆಮನಗಳನ್ನು ತುಂಬಿದಳು. ಸುಬ್ಬಣ್ಣನಿಗೆ ಸುಮಾರು 20 ವರ್ಷ ವಯಸ್ಸು. ಪರಸ್ಪರ ಪ್ರೇಮದಿಂದ ಸದಾ ಅಸನ್ಮುಖಿಗಳಾಗಿ ಮನೆಯಲ್ಲಿ ಓಡಾಡಿಕೊಂಡಿದ್ದ ಈ ಚಕ್ರವಾಕ ಪಕ್ಷಿಗಳನ್ನು ಕಂಡು ಹನುಮಕ್ಕಮ್ಮನ ಸಂತೋಷಕ್ಕೆ ಪಾರವೇ ಇಲ್ಲ. ಸೊಸೆ ಮನೆಗೆ ಬಂದ ಮೇಲೆ ಅತ್ತೆಯ ಮನದಲ್ಲಿ ಮೂಡಿದ ಒಂದೇ ಒಂದು ದೊಡ್ಡ ಆಸೆ ಎಂದರೆ ತನ್ನ ವಂಶದ ಹೊಸ ಕುಡಿಯೊಂದು ಹೊರಹೊಮ್ಮಿದುದನ್ನು ಕಾಣಬೇಕು. ದೇವರ ಕೃಪಾಕಟಾಕ್ಷವಿದ್ದರೆ ಅದೇನು ಮಹತ್ತದ್ದಲ್ಲ. ಹನುಮಕ್ಕ ತನ್ನ ಮನೆದೇವರಾದ ತಿರುಪತಿಯ ತಿಮ್ಮಪ್ಪನಿಗೆ ಹರಕೆ ಹೊತ್ತಳು. ಹೊಸ ಹಳ್ಳಿಯ ಹನುಮಪ್ಪನ ಗುಡಿಗೆ ಮಗ ಸೊಸೆಯರನ್ನು ಕರೆದೊಯ್ದು ಹೂವಿನ ಪಲ್ಲಕ್ಕಿಯ ಸೇವೆ ಮಾಡಿಸಿದಳು. ಊರ ಮುಂದಿನ ದೇವಸ್ಥಾನದಲ್ಲಿದ್ದ ಶಿವಲಿಂಗಕ್ಕೆ ಕುಂಭಾಭಿಷೇಕ ಮಾಡಿಸಿದಳು. ಚನ್ನಕೇಶವ ಸ್ವಾಮಿಗೆ ಅಡ್ಡ ಪಲ್ಲಕ್ಕಿ ಉತ್ಸವ ಮಾಡಿಸುವುದಾಗಿ ಹರಸಿಕೊಂಡಳು. ಸತ್ಯನಾರಾಯಣ ವ್ರತವನ್ನು ಮಾಡಿಸಿದಳು. ಈ ಹರಕೆಗಳಲ್ಲಿ ಯಾವ ದೇವರ ಕೃಪೆ ಕಣ್ತೆರೆಯಿತೋ ಆಕೆಯ ಕನಸು ಬಹುಬೇಗ ನನಸಾಯಿತು. ಲಕ್ಷ್ಮೀ ದೇವಮ್ಮ ಮನೆ ತುಂಬಿ 2 ವರ್ಷ ತುಂಬುವುದರೊಳಗೆ ನವಮಾಸ ತುಂಬಿತ್ತು. ಕ್ರಿಸ್ತಶಕ 1855ನೇ ಇಸವಿ ಅಕ್ಟೋಬರ್ 1ನೆಯ ತಾರೀಕು ಆಕೆ ಚೊಚ್ಚಲು ಪುತ್ರರತ್ನವನ್ನು ಹೆತ್ತಳು. ಇದರಿಂದ ಹನುಮಕ್ಕಮ್ಮನಿಗಾದ ಸಂತೋಷಕ್ಕೆ ಕೊನೆ ಮೊದಲಿಲ್ಲ. ಊರಿನ ಮುತ್ತೈದೆಯರಿಗೆಲ್ಲ ಆಹ್ವಾನ ಹೋಯಿತು. ಮುಪ್ಪಿನ ಮುತ್ತೈದೆ ಶಾನುಭೋಗರ ಸುಬ್ಬಮ್ಮ ಮನೆಯಿಂದ ಮನೆಗೆ ಹೋಗಿ ಅರಿಶಿನ ಕುಂಕುಮವಿತ್ತು ಮುತ್ತೈದೆಯರನ್ನೆಲ್ಲ ಹೆರಿಗೆಯ ಮನೆಗೆ ಕರೆತಂದಳು. ತೆಂಗಿನಕಾಯಿ ತಾಂಬೂಲಗಳೊಡನೆ ಬೊಗಸೆ ಸಕ್ಕರೆಯನ್ನು ಅವರಿಗೆಲ್ಲ ಹಚ್ಚಿದುದಾಯಿತು. ತಾಯಿಯ ಅಪ್ಪಣೆಯಂತೆ ಸುಬ್ಬಣ್ಣ ಊರಿಗೆಲ್ಲ ಯಥೇಚ್ಛವಾಗಿ ಕೊಬ್ಬರಿ ಸಕ್ಕರೆ ಹಂಚಿದ. ಮೈ ತುಂಬಿಕೊಂಡು ಮರದ ತುಂಬ ಮಲಗಿದ್ದ ಮುದ್ದು ಮಗುವನ್ನು ಮನೆಗೆ ಬಂದ ಮುತ್ತೈದೆಯರೆಲ್ಲ ಬಾಯ್ತುಂಬ ಹರಸಿ ಚರಾಯುವಾಗುವೆಂದು ಹಾರೈಸಿದರು. ಅವರಲ್ಲೆಲ್ಲ ಹಿರಿಯಳಾಗಿದ್ದ ಸುಬ್ಬಮ್ಮ ಮಗುವನ್ನು ಕೈಗೆತ್ತುಕೊಂಡು, ಹನುಮಕ್ಕಮ್ಮ, ನಿನ್ನ ಸೊಸೆ ಎಷ್ಟು ಪುಣ್ಯಶಾಲಿ. ಆಕೆಯ ಹೊಟ್ಟೆಯಲ್ಲಿ ಸಾಕ್ಷಾತ್ ವೆಂಕಟರಮಣ ಸ್ವಾಮಿಯೇ ಮಗನಾಗಿ ಹುಟ್ಟಿದ್ದಾನೆ. ಮಗು ಎಷ್ಟು ಮುದ್ದಾಗಿದೆಯಮ್ಮ. ಇದು ಕೇವಲ ಮನೆ ಮುದ್ದಿನ ಮಗುವಲ್ಲಮ್ಮ, ಊರಿನ ಮುದ್ದಿನ ಮಗು ಎಂದು ಹೇಳಿ ಆ ಮಗುವನ್ನು ಲೊಚ ಮುದ್ದಿಟ್ಟಳು. ಹನುಮಕ್ಕಮ್ಮ, ಎಲ್ಲ ದೇವರ ದಯೆ, ನಿಮ್ಮಂಥ ಹಿರಿಯರ ಆಶೀರ್ವಾದ ಎಂದು ಹೇಳಿ ಪುರೋಹಿತರಾದ ನಂಜುಂಡ ಶಾಸ್ತ್ರಿಗಳನ್ನು ಕರೆಸಿ ಮಗುವಿನ ಜಾತಕವನ್ನು ಬರೆಸಿದಳು. ಶಾಸ್ತ್ರಿಗಳು ಕುಂಡಲಿಯನ್ನು ಬರೆದು, ತಾಯಿ ಹನುಮಕ್ಕಮ್ಮ, ನಿನ್ನ ಮೊಮ್ಮಗ ತುಂಬ ಅದೃಷ್ಟಶಾಲಿ. ಅವನ ಜಾತಕದಲ್ಲಿ 4 ಗ್ರಹಗಳು ಉಚ್ಚ ಸ್ಥಾನದಲ್ಲಿವೆ. ಇವನು ಬೃಹಸ್ಪತಿಯಂತೆ ಬುದ್ಧಿಶಾಲಿಯಾಗುತ್ತಾನೆ, ಶ್ರೀರಾಮನಂತೆ ಕೀರ್ತಿಶಾಲಿಯಾಗುತ್ತಾನೆ, ಮಹಾನುಭವನೆನಿಸುತ್ತಾನೆ ಎಂದು ಹೇಳಿದರು. ಇದನ್ನು ಕೇಳಿ ಹಿರಿ ಹಿಗ್ಗಿದ ಆ ಮುದುಕಿ ಪುರೋಹಿತನಿಗೆ ಕೈತುಂಬ ದಕ್ಷಿಣೆಯನ್ನು ನೀಡಿದಳು. 11ನೆಯ ದಿನ ಮಗುವಿನ ನಾಮಕರಣ ನಡೆಯಿತು. ವೆಂಕಣ್ಣಯ್ಯ ಎಂದು ಹೆಸರಿಟ್ಟರು. ಹಿರಿಯ ಮುತ್ತೈದೆ ಸುಬ್ಬಮ್ಮನ ಅಕ್ಕರೆಯ ಮಾತು ಸತ್ಯರೂಪ ತಳೆದಂತೆ ಮಗು ವೆಂಕಣ್ಣಯ್ಯ ಊರಿನವರೆಲ್ಲ ಅಕ್ಕರೆಯ ಸಕ್ಕರೆಯಾಗಿ ಬೆಳೆದ. ವೃದ್ಧರಾಗಿ ಯಾವ ಹವ್ಯಾಸವನ್ನು ಹಚ್ಚಿಕೊಳ್ಳದ ಲಿಂಗಣ್ಣನವರು ದಿನದಲ್ಲಿ ಬಹುಹೊತ್ತು ಮೊಮ್ಮಗ ವೆಂಕಣ್ಣಯ್ಯನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮುಗಣ್ಣ ಮುಗೋ, ಕಣ್ಣಣ್ಣ ಕಣ್ಣೋ, ಬಾಯಣ್ಣ ಬಾಯೋ ಎಂದು ಅಂಗಾಂಗಗಳ ಹೆಸರು ಹೇಳುತ್ತಾ ಮಗು ಆಯಾ ಅಂಗಗಳನ್ನು ತೋರಿಸಿದಾಗ ಬೊಚ್ಚು ಬಾಯಿಂದ ನಕ್ಕು ನಲಿಯುವರು. ತನ್ನ ಗಂಡನ ಹೆಸರಿಟ್ಟುಕೊಂಡಿದ್ದ ಆ ಮೊಮ್ಮಗನನ್ನು ಹನುಮಕ್ಕಮ್ಮ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ. ಆಕೆ ಆ ಮಗುವನ್ನು ಪುಟ್ಟ ಎಂದು ಕರೆಯುತ್ತಿದ್ದಳು. ಆ ಮುದ್ದಿನ ಹೆಸರೇ ಬಾಲ್ಯದಲ್ಲಿ ಆತನ ಅಂಕಿತ ನಾಮವಾಗಿತ್ತು. ಎಲ್ಲರೂ ಅವನನ್ನು ಈ ಹೆಸರಿನಿಂದಲೇ ಕರೆಯುತ್ತಿದ್ದರು. ಈ ಪುಟ್ಟ ಬೆಳೆದು ಪುಟ್ಟ ಹೆಜ್ಜೆಗಳನ್ನಿಡುವ ಬಾಲಕನಾದ. ತನ್ನ ತಾತನನ್ನೇ ಹೊತ್ತುಕೊಂಡಿದ್ದ ಆ ಮಗುವನ್ನು ಹನುಮಕ್ಕಮ್ಮ ಎಲ್ಲಿಲ್ಲದ ಮಮತೆಯಿಂದ ಹಗಲಿರುಳು ಕಣ್ಣು ಬೊಂಬೆಯಂತೆ ನೋಡಿಕೊಳ್ಳುತ್ತಿದ್ದಳು. ಪಕ್ಕದಲ್ಲಿ ಅವನನ್ನು ಮಲಗಿಸಿಕೊಂಡು ರಾಮಾಯಣ, ಭಾರತ, ಭಾಗವತಗಳ ಕಥೆಗಳನ್ನು ಹೇಳುತ್ತಾ ನಿದ್ದೆ ಮಾಡಿಸುವಳು. ಬೆಳಗ್ಗೆ ಮೇಲಕ್ಕೆ ಹೇಳುತ್ತಲೇ ದೇವರ ಸ್ತೋತ್ರಗಳನ್ನು ಹೇಳಿಕೊಳ್ಳುತ್ತಾ ಸ್ನಾನ ಮಾಡಿಸಿ ದೇವರ ಪೂಜೆಗೆ ಕೂರುತ್ತಿದ್ದ ಸುಬ್ಬಣ್ಣನವರಿಗೆ
ನವರ ಬಳಿಗೆ ಕರೆತಂದು ಅವರ ತೊಡೆಯ ಮೇಲೆ ಕೂರಿಸುವಳು. ತಂದೆಯ ಬಳಿ ಕುಳಿತ ಆ ಮಗು ಮೈಮರೆತು ಅವರ ಪೂಜೆಯನ್ನು ನೋಡುವನು, ಮಂತ್ರಗಳನ್ನು ಕೇಳುವನು. ಅವರು ಜಪ ಮಾಡುವಾಗ ತಾನು ಕಣ್ಣು ಮುಚ್ಚಿ ತಂದೆಯು ಹೇಳಿಕೊಟ್ಟ ರಾಮನಾಮವನ್ನು ಜಪಿಸುತ್ತಿರುವನು. ಪೂಜೆ, ಜಪ, ಧ್ಯಾನಗಳೇ ಆ ಮಗುವಿನ ಬಾಲ್ಯದ ಆಟಗಳಾದವು. ಧನ್ಯವಾದಗಳು.